ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾವ ಮಾಸದಲ್ಲಿ ಯಾವ ತಿಂಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದ್ದೇನೆ, ಇದು ಮಾರ್ಗಶೀರ್ಷ ತಿಂಗಳು ಅಂತ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವ ತಿಂಗಳು ಅಂದ್ರೆ ಮಾರ್ಗಶೀರ್ಷ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನದೇ ಆಗಿರತಕ್ಕಂಥ ವಿಭೂತಿಯನ್ನ ಹೇಳ್ತಿರ್ಬೇಕಾದ್ರೆ ಮಾಸಾಣಾಂ ಮಾರ್ಗಶೀರ್ಷೋಹಂ ಹಿಂಗೆ. ಅದಕ್ಕೆ ಅನುಗುಣವಾಗಿ ಜ್ಞಾನೇಶ್ವರಿಯಲ್ಲಿ ನಮ್ಮ ಜ್ಞಾನೇಶ್ವರ ಮಹಾರಾಜರು, ಜ್ಞಾನೋಬರಾಯರು, ಮಾವುಲಿಯವರು ಮರಾಠಿಯಲ್ಲಿ ಓವಿನ ಬರೀತಿರ್ಬೇಕಾದ್ರೆ ಮಾಸಾಮಾಜಿ ಮಾರ್ಗಶಿರು 12 ತಿಂಗಳಿದ್ದಾವೆ ಖರೆ. ಯಾಕಂದ್ರೆ ಮನುಷ್ಯನ ಕೈಯಲ್ಲಿ 5 ಬೆರಳು ಇದ್ರೂ ಕೂಡ ಗಂಧವನ್ನ ಹಚ್ಚಬೇಕಾದ್ರೆ ಕೆಲವೊಂದು ವಿಶಿಷ್ಟವಾಗಿರತಕ್ಕಂಥ ಬೆರಳಿನ ಉಪಯೋಗವನ್ನು ನಾವು ಯಾವ ಪ್ರಕಾರ ಮಾಡ್ತೀವೋ ಅದೇ ಪ್ರಕಾರವಾಗಿ 12 ತಿಂಗಳು ಇದ್ರೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ತಿಂಗಳಲ್ಲಿ ಪರಮಾತ್ಮ ಜಗತ್ತಿಗೆ ಜ್ಞಾನವನ್ನ ಕೊಡುವ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾನೋ ಅದು ಇದೇ ಮಾರ್ಗಶೀರ್ಷ ತಿಂಗಳಲ್ಲಿ. ಇವತ್ತು ಪವಿತ್ರವಾಗಿರ್ತಕ್ಕಂಥ ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ಇದರ ಅರ್ಥ ಏನು ಅಂತಂತಂದ್ರೆ, ಯಾರು ಭಗವದ್ಗೀತೆ ಮೇಲೆ ಶ್ರದ್ಧೆಯನ್ನಿಟ್ಟು ಭಕ್ತಿ ಭಾವದಿಂದ ಭಗವದ್ಗೀತೆಯನ್ನ ಪಠಿಸಿ ಶ್ರವಣ ಮಾಡಿ ಭಗವದ್ಗೀತೆಯಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ನಿಯಮದ ಪ್ರಕಾರವಾಗಿ ತಮ್ಮ ಜೀವನವನ್ನ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಆತ್ಮವಿಶ್ವಾಸದಿಂದ ನಮ್ಮ ಸಂತ ಮಾತ್ರ ಹೇಳ್ತಾ ಇದ್ದಾರೆ ಅವರಿಗೆ ಮೋಕ್ಷ ಪ್ರದಾನವನ್ನು ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಮೋಕ್ಷದ ಏಕಾದಶಿ. ಇದು ಮೋಕ್ಷದ ಏಕಾದಶಿ ಅಷ್ಟೇ ಅಲ್ಲ, ಇವತ್ತೇ ಆ ಕುರುಕ್ಷೇತ್ರದಲ್ಲಿ ದ್ವಾಪಾರಯುಗದಲ್ಲಿ ಪಾಂಡವರು ಮತ್ತು ಕೌರವರ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಮೋಹಗ್ರಸ್ತನಾದಾಗ ಅರ್ಜುನನಿಗೆ ಬುದ್ಧಿ ಹೇಳಿ ಕ್ಷಾತ್ರ ಧರ್ಮದ ಪ್ರಯೋಜನವನ್ನು ತಿಳಿಸಿಕೊಡ್ತಿರ್ಬೇಕಾದ್ರೆ 18 ಪರ್ವಗಳನ್ನ ಪರಮಾತ್ಮ ಹೇಳ್ತಾನೆ. 18 ಪರ್ವಗಳನ್ನು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದಾಗ ಆ ಯುದ್ಧದ ಸಮಯದಲ್ಲಿ ಆ ಯುದ್ಧಕ್ಕೆ ಸಂಬಂಧಪಟ್ಟ 4 ಕಿವಿಮಾತವನ್ನ ನಮ್ಮ ಪರಮಾತ್ಮ ಅರ್ಜುನನಿಗೆ ಹೇಳಬೇಕಾಗಿತ್ತು ಖರೆ. ಆದರೆ ಯುದ್ಧದ ಸಂದರ್ಭದಲ್ಲಿ ಯಾವುದೇ ಪ್ರಕಾರದ ಮಾಹಿತಿಯನ್ನ, ಯಾವ ಬಾಣವನ್ನ, ಯಾವದ ಯುದ್ಧವನ್ನ, ಯಾವ ಪ್ರಕಾರದವಾಗಿ ಬಾಣವನ್ನ ಚಲಿಸಬೇಕಂತಕ್ಕಂಥ ಜ್ಞಾನವನ್ನ ಹೇಳಲಾರದೆ ಕೇವಲ ಪರಮಾತ್ಮ ಜಗತ್ ಕಲ್ಯಾಣಕ್ಕಾಗಿ, ಜಗದೋದ್ಧಾರಕ್ಕಾಗಿ ಈ ಮೃತ್ಯುಲೋಕದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಸಕಲ ಮನುಷ್ಯ ಜೀವರಾಶಿಗಳಿಗೆ ಉದ್ಧಾರದ ಮಾರ್ಗವನ್ನು ತೋರಿಸಬೇಕಾದ್ರೆ ಎಷ್ಟು ವಿಶಿಷ್ಟ ಪ್ರಕಾರದಿಂದ ಪರಮಾತ್ಮ ಅಧ್ಯಾಯದ ವಿಸ್ತಾರವನ್ನು ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಆ ಕೃಷ್ಣ ಮತ್ತು ಅರ್ಜುನನ ಸಂವಾದವನ್ನ ನಮ್ಮ ವ್ಯಾಸ ಮಹರ್ಷಿಗಳು, ವೇದವ್ಯಾಸರಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ಶಬ್ದ ರೂಪದಿಂದ ಏನ್ ಮಾಡಿದ್ದಾರೆ. ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣಿಂ ಭಗವತಿಂ ಅಷ್ಟಾದಶಾಧ್ಯಾಯಿನಿಂ. ಸುಂದರವಾಗಿರತಕ್ಕಂಥ ವ್ಯಾಸ ಮಹರ್ಷಿಗಳು ಶಬ್ದ ರೂಪದಿಂದ ಬರೆದಿಟ್ಟಿದ್ದಾರೆ. ಅದರ ಸಂದರ್ಭವನ್ನು ನಾನು ಹೇಳ್ತಾ ಹೋದ್ರೆ ಟೈಮ್ ಸಾಲೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ನಾನು ಬರಬೇಕಾಗುತ್ತೆ. ಆಗಲೇ ನಮ್ಮ ಹಿರಿಯರು ಹೇಳಿದ್ರು 3-3:30 4 ಮಠ ಕೀರ್ತನೆ ಮಾಡ್ರಿ ಅಂತ. ಇದು ನನ್ನ ಕೈಯಲ್ಲಿ ಇಲ್ಲ. ನಾನು 3:30 ಮಠ ಮಾಡ್ತೇನೋ, 4 ಮಠ ಮಾಡ್ತೇನೋ, ಇನ್ನು 5 ಮಠ ಮಾಡ್ತೇನೋ, ಇನ್ನು ನೀವು ಎದ್ದು ಹೋಗೋ ಮಠ ಮಾಡ್ಕೊಂಡು ಹೇಳಿ. ನನ್ನ ಜೀವನದಲ್ಲಿ ಇದು ಮಧ್ಯರಾತ್ರಿ ಕೀರ್ತನೆ ಮಾಡೋ ಪ್ರಸಂಗ 2ನೇ. ನಾನು ಅಥಾಲಟಿಗೆ ಬಂದಿದ್ದೆ, ಅಲ್ಲಿ ಸ್ವಲ್ಪ ನನಗೆ ಟೈಮ್ ಅನುಕೂಲ ಮಾಡಿ ಕೊಟ್ಟಿದ್ರಿ. ಕುಕ್ಕಡಿ ಇಲ್ಲಿ ಆ ಗ್ರಾಮಕ್ಕೆ ಬಂದಾಗ ಅಲ್ಲಿ ಕೂಡ 12 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಸೇವೆ 3 ಗಂಟೆವರೆಗೆ ಸೇವೆ ಮಾಡಿದ್ವಿ. ಇವತ್ತು ಅದಕ್ಕಿಂತ 1 ತಾಸು ಲೇಟ್ ಚಲುವಾಗಿರ್ತದೆ. 12ಕ್ಕೆ ಚಲುವಾಗೋದು 1ಕ್ಕೆ ಚಲುವಾಗಿ. ನಮ್ಮ ಮಹಾರಾಜರ ಮನಸ್ಸಿನಲ್ಲಿ ಏನಾಯ್ತು ಏನು ಹೇಳಿಕ್ ಆಗೋದಿಲ್ಲ. ಯಾರಿಂದ ಯಾವಾಗ ಯಾವ ಪ್ರಕಾರದ ಸೇವೆಯನ್ನು ಪಡಿಬೇಕು ಇದೆಲ್ಲ ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದು. ಇದು ಸುಮ್ಮನೆ ನಾವೆಲ್ಲ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಇವತ್ತಿನ ಪ್ರಸಂಗದಲ್ಲಿ ನಮ್ಮ ನಿಮ್ಮ ಭೇಟಿ, ನಮ್ಮ ನಿಮ್ಮ ಇದು ಸಂವಾದ, ಮಾತುಕತೆ ಅಂತಕ್ಕಂಥದ್ದು ನಮಗೆ ನಿತ್ಯ ನೂತನ ಕಾಣ್ತಾ ಇದ್ರು ಕೂಡ ಇದು ಎಲ್ಲ ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ನಿಮ್ಮ ಋಣಾನುಬಂಧ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಯಾಕೆಂತಂದ್ರೆ ಋಣಾನುಬಂಧೇನ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಋಣಾನುಬಂಧ ಇಲ್ಲದೆ ಯಾವುದೇ ಕಾರ್ಯ ಆಗಲಿಕ್ಕೆ ಸಾಧ್ಯವಿಲ್ಲ, ಯಾವ ಕಾರ್ಯನೂ ಆಗೋದಿಲ್ಲ. ಋಣಾನುಬಂಧ ಅಂತಕ್ಕಂಥದ್ದು ಇರಬೇಕಾಗ್ತದೆ. ನಮ್ದೇನೋ ಗುರುಗಳ ಸೇವೆ ಮಾಡುವ ಋಣಾನುಬಂಧ ಅಂತಕ್ಕಂಥದ್ದಕ್ಕೆ ಇದ್ದ ಕಾರಣ ಇಂಥ ಪವಿತ್ರವಾಗಿರತಕ್ಕಂಥ
ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡೋ ಅವಕಾಶ ನಮಗೆ ದೊರಕುತ್ತೆ. ಇದು ಎಂಥ ಕ್ಷೇತ್ರ ಅಂತ ಕೇಳಿದ್ರೆ ಕುದುರೆ ಸಾಲವಾಡಿ ಅಲ್ರಿ ಊರಿನ ಹೆಸರು, ಕುದುರೆ ಸಾಲವಾಡಿ. ನಮ್ಮ ಸುಭಾಷ್ ಶೆಟ್ಟಿ ಅವರು ನಮಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ನಮ್ಮ ಈ ಊರಿನ ಹಿರಿಯರು ಬಂದಿದ್ರು, ಅಜ್ಜವರು ಬಂದಿದ್ರು. ಅವ್ರೇನ್ ಹೇಳಿದ್ರ ಅಂತಂದ್ರೆ ಒಂದು ಮಾತು, ನೀವು ಇರೋ ಊರು ಕೊಲ್ಹಾಪುರ, ಅದು ಕೇದಿಂದ ಚಲೋ, KOLHAPUR ಕೊಲ್ಹಾಪುರ. ನಮ್ಮ ಆಶ್ರಮ ಇರುವುದು ಹುಬ್ಳಿ ಅಂತಕ್ಕಂಥದ್ದು ಊರು, ಅದು ಕೇದಿಂದನೇ ಚಲೋ. ಅದು ಹೋದ ವರ್ಷ ಕೀರ್ತನೆ ಮಾಡಿರ್ತಕ್ಕಂಥ ಊರು ಕೂಪಗಡ್ಡಿ, ಅದು ಕೇದಿಂದನೇ ಚಲೋ. ಈ ವರ್ಷ ಕೀರ್ತನೆ ಮಾಡ್ಲಿಕ್ಕೆ ಹತ್ತಿನಲ್ಲ, ಇದು ಕುದುರೆ ಸಾಲವಾಡಿಗೆ, ಇದು ಕೇದಿಂದನೇ ಚಲೋ. ಇವು ಕೆ ಯಾಕೆ ಕುಡಿಯವಂತಂದ್ರೆ ಸುಭಾಷಣ್ಣ ಯಾಕೆ ಕುಡಿಯವಂತಂದ್ರ, ನಾವು ಹುಟ್ಟಿದ್ದು ಕನಕೂರು ಊರು, ನಾವು ಕಲ್ತಿದ್ದು ಕೊಪ್ಪಳ, ಅದಕ್ಕೇನು ಏನ್ರಿ ಕೆ ಇಷ್ಟೆಲ್ಲ ಯಾಕೆ ಕುಡಿಯವಂತಂದ್ರ ನಮ್ಮ ಜೀವನ ಸತ್ಗಳ ಆಶೀರ್ವಾದದಿಂದ ಓಕೆ ಆಗಿತ್ತು. ಇರ್ಲಿ, ಇದು ಪವಿತ್ರವಾಗಿರ್ತಕ್ಕಂಥ ಭೂಮಿ. ಯಾವುದು? ಕುದುರೆ ಸಾಲವಾಡಿಗೆ. ಇಲ್ಲಿ ಮಹಾತ್ಮರ ಜನ್ಮ ಅಂತಕ್ಕಂಥದ್ದು ಇದೇ ಪವಿತ್ರ ಭೂಮಿಯಲ್ಲಿ ಜನಿಸಿದ್ದಾರೆ. ಯಾವ ಭೂಮಿಯಲ್ಲಿ ಸಂತ ಮಹಾತ್ಮರು ಜನಿಸಿ ಬರ್ತಾರೋ ಆ ಭೂಮಿಯ, ಆ ಕುಲದ, ಆ ಜಾತಿಯ, ಆ ದೇಶದ ವರ್ಣನೆ ಮಾಡ್ತಿರ್ಬೇಕಾದ್ರೆ ಅಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂತ ಮಹಾತ್ಮರು ವರ್ಣನೆ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಪವಿತ್ರತೆ ಸಂತ ಮಹಾತ್ಮರು ಜನಿಸುತ್ತಾರೋ, ಜನ್ಮಕ್ಕೆ ಬರ್ತಾರೋ ಆ ಕುಲ ಅಂತಕ್ಕಂಥದ್ದು ಪಾವನವಾಗ್ತದೆ. ಪವಿತ್ರತೆ ಕುಳ, ತೇ ಕುಳ ಪವಿತ್ರ ಪಾವನ ತೋ ದೇಶ. ಯಾಕೆ? ಜೇತೆ ಎಲ್ಲಿ ಹರಿಜೇದಾಸ್ ಹರಿಭಕ್ತರು ಸಂತ ಮಹಾತ್ಮರು ಜನ್ಮಾಯತಿ ಜನ್ಮಕ್ಕೆ ಬರ್ತಾರೋ
ಅಂತಹ ಕುಲ ಪವಿತ್ರ, ದೇಶ ಪವಿತ್ರ, ಆ ಮನೆತನ ಪವಿತ್ರ. ಅವರ ಸಾನ್ನಿಧ್ಯದಲ್ಲಿ ಹೋಗಿರ್ತಕ್ಕಂಥ ಸಕಲ ಸದ್ಭಕ್ತರನ್ನೆಲ್ಲ ಪುನೀತರನ್ನಾಗಿ ಮಾಡಿ, ಪಾವನರನ್ನಾಗಿ ಮಾಡಿ ಅವರಿಗೆ ಮೋಕ್ಷವನ್ನ ಪ್ರದಾನ ಮಾಡುವ ಸಾಮರ್ಥ್ಯವುಳ್ಳವರಂತರ ಆಗಿರ್ತಾರೆ. ಯಾವ ಪ್ರಕಾರ ಅಂತಂದ್ರೆ ಸೂರ್ಯೋದಯ ಆದ ಮೇಲೆ, ಕತ್ತಲಕ್ಕೆ ಹೇಳಬೇಕಾಗಿಲ್ಲ, ಸೂರ್ಯೋದಯ ಆಗ್ಲಿಕ್ಕೆ ನೀನು ಜಾಗ ಬಿಡು ಅಂತ ಹೇಳಬೇಕಾಗ್ತದೆ. ಕುದುರೆ ಸಾಲುವಾಡಿಗೆಯಲ್ಲಿ ಏನಾದರೂ ಸೂರ್ಯೋದಯ ಆಯ್ತು ಅಂತಂದ್ರೆ ಆ ಕತ್ತಲೆ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಮಾಯವಾಗ್ತದೆ. ಅದೇ ಪ್ರಕಾರ ಯಾವ ದೇಶದಲ್ಲಿ ಸಂತ ಮಹಾತ್ಮರ ಅವತಾರಕ್ಕೆ ಬರ್ತಾರೋ ಅಲ್ಲಿರ್ತಕ್ಕಂಥ ಪಾಪ ಕರ್ಮ ವಿಕಾರಗಳೆಲ್ಲ ನಷ್ಟವಾಗಿ ಆ ಭೂಮಿ ಪವಿತ್ರವಾಗ್ತದೋ. ಇದು ಪವಿತ್ರವಾಗಿರ್ತಕ್ಕಂಥ ಭೂಮಿ. ಈ ಭೂಮಿಯ ಇರ್ತಕ್ಕಂಥ ರಜಕಣದ ಸ್ಪರ್ಶದಿಂದ ನಾವು ಇವತ್ತು ಪಾವನರಾಗಿದ್ದೇವೆ, ಪುನೀತರಾಗಿದ್ದೇವೆ, ಪವಿತ್ರರಾಗಿದ್ದೇವೆ. ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಪರಮಾತ್ಮನೇ ಬೇಕು ಅಂತಕ್ಕಂಥದ್ದೇನು ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಸಂತ ಮಹಾತ್ಮರ ಒಂದು ಆಶೀರ್ವಾದದಿಂದ ನಮ್ಮ ನಿಮ್ಮ ಎಲ್ಲರ ಉದ್ಧಾರ ಅಂತಕ್ಕಂಥದ್ದಾಗಿದೆ. ಅದಕ್ಕಾಗಿ ಇಂತಹ ಒಂದು ಪವಿತ್ರವಾಗಿರತಕ್ಕಂಥ ಭೂಮಿಯಲ್ಲಿ ನನ್ನಂತ ಸಾಮಾನ್ಯ ಕೀರ್ತನಕಾರರಿಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ, ಈ ಗ್ರಾಮದ ಹಿರಿಯರಿಗೆ, ಈ ಕಾರ್ಯಕ್ರಮದ ಸಕಲ ಜ್ಯೇಷ್ಠ ಶ್ರೇಷ್ಠ ವ್ಯಕ್ತಿಗಳಿಗೆ ಮೊದಲು ಮನಪೂರ್ವಕ ಅಂತಃಕರಣವಾಗಿ ವಂದನೆಯನ್ನು ಮಾಡಿ ಕೀರ್ತನ ಪ್ರಾರಂಭ ಮಾಡ್ತೇನೆ. ಕೀರ್ತನ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇವತ್ತಿನ ಕೀರ್ತನ ಸೇವೆಯನ್ನ ನನ್ನ ಸದ್ಗುರುಗಳಾಗಿರ್ತಕ್ಕಂಥ ವೈಕುಂಠವಾಸಿ ಸದ್ಗುರು ಬಾಬಾ ಸಾಹೇಬ್, ಸದ್ಗುರು ದಾದಾ ಸಾಹೇಬ್, ಮಾವುಲಿ, ಪಾಂಡುರಂಗ, ಜ್ಞಾನೊಬ್ಬ, ತುಕೊಬ್ಬ ಮತ್ತು ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಸೇವೆಯನ್ನು ಮಾಡುವ ಪ್ರಯತ್ನ ನಾನು ಮಾಡ್ತೇನೆ. ಯಾವುದೇ ಪ್ರಕಾರದ ಪ್ರಸ್ತಾವನೆ ಅದನ್ನ ಏನು ಮಾಡ್ತಾ ಕೂತ್ಕೊಳ್ಳಿಲ್ಲ. ಡೈರೆಕ್ಟ್ ಆಗಿ ವಿಷಯ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಯಾಕಂತಂದ್ರೆ ನೀವು ಅತಿ ಹವ್ಯಾಸದಿಂದ, ಅತಿ ಪ್ರೇಮದಿಂದ ನೀವು ಕೀರ್ತನೆಯನ್ನು ಕೇಳಿ ಕೂತ್ಕೊಂಡಿದ್ರಿ. ಹೇಳಿದ್ನಲ್ಲ ನಾನು, ಇದು 2ನೇ ಕೀರ್ತನ, ಮಧ್ಯರಾತ್ರಿ ಕೀರ್ತನೆ ಮಾಡೋದು. ಅದರಲ್ಲಿ ಇಷ್ಟು ಜನ ನನ್ನ ಕೀರ್ತನಕ್ಕಿರೋದು ಇದು ಇತಿಹಾಸ ಅಂತ. ಇದನ್ನು ನಾನು ನನ್ನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟನು ಕಡಿಮೆ ನಾನು ಅಂತ ವಿಶೇಷವಾಗಿರ್ತಕ್ಕ. ಅದಕ್ಕೆ ಮಹಾರಾಜರ ಕೃಪಾಶೀರ್ವಾದ ಅಂತಕ್ಕಂಥದ್ದಾಗಿದೆ. ಅವ್ರದ್ದು 50ನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿ ನನ್ನ ಕೀರ್ತನೆ ಇಟ್ಟಾಗ ನನಗೂ ಅವಾಗ 50 ವರ್ಷನೂ ನಡೀಲಿಕ್ಕತ್ತಿದ್ದು. ಹಿಂಗೆಲ್ಲ ಯೋಗಗಳು ಕೂಡಿ ಬಂದಿದ್ದಾವ. ಇರಲಿ, ಇದು 125ನೇ ವರ್ಷದ ಶತಕೋತ್ತರ ರೌಪ್ಯ ಮಹೋತ್ಸವಿ ವರ್ಷದಲ್ಲಿ ಕೀರ್ತನೆ ನಡೀತಾ ಇದೆ. ನಾನು ಆಯ್ಕೆ ಮಾಡಿರ್ತಕ್ಕಂಥ ಅಭಂಗ ಇದು ಸಂತಪರ ಪ್ರಕರಣದಲ್ಲಿ ಬರ್ತದೆ. ಈ ಅಭಂಗವನ್ನು ನಾನು ಯಾಕೆ ಆಯ್ಕೆ ಮಾಡಿದ್ದೇನೆ ಅಂತಂದ್ರೆ, ಈ ಅಭಂಗದ ಮಾಧ್ಯಮದಿಂದ ನಮ್ಮ ಜಗದ್ಗುರು ತುಕೋಬರಾಯರು ಸಂತ ಮಹಾತ್ಮರ ಪ್ರತಿಯಾಗಿ ಕೃತಜ್ಞತೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ವರ್ಣಿಸಿ, ಅವರನ್ನ ಸ್ತುತಿಯನ್ನ ಮಾಡಿ, ಅವರಿಗೆ ಗುಣ ಗೌರವವನ್ನ ಸಲ್ಲಿಸಿ, ಅವರಿಗೆ ಮಾನ ಸನ್ಮಾನವನ್ನು ಕೊಟ್ಟು ಸಂತ ಮಹಾತ್ಮರು ಮೃತ್ಯು ಲೋಕದಲ್ಲಿ ಯಾಕೆ ಅವತಾರಕ್ಕೆ ಬರ್ತಾರೆ, ಅವತಾರಕ್ಕೆ ಬಂದ ಮೇಲೆ ಅವರು ಯಾವ್ಯಾವ ಪ್ರಕಾರದ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥ ಇತ್ತಂಭೂತ ಮಾಹಿತಿಯನ್ನ ಈ ಅಭಂಗದ ಮಾಧ್ಯಮದಿಂದ ನಮ್ಮ ಜಗದ್ಗುರು ತುಕೋಬರಾಯರು ನಿಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಅಭಂಗದ ಮೊದಲನೇ ಚರಣದಲ್ಲಿ ಧನ್ಯ ಅಂತಕ್ಕಂಥದ್ದು ಶಬ್ದ ಬಂದದ, ಧನ್ಯ. ಅದರ ಮುಂದೆ ತೇ, ವಾಸ್ತವಿಕ ಮರಾಠಿಯಲ್ಲಿ ತೇ ಅಂತಕ್ಕಂಥ ಶಬ್ದ ಇದು ಸ್ತ್ರೀಲಿಂಗನೂ ಅಲ್ಲ, ಪುಲ್ಲಿಂಗನೂ ಅಲ್ಲ, ನಪುಸಕಲಿಂಗ ಶಬ್ದ ಅದು ತೇ ಅಂತಕ್ಕಂಥ. ತೇ ಸಂಸಾರಿ ಧನ್ಯ, ಅವರು ಈ ಸಂಸಾರದಲ್ಲಿ ಧನ್ಯರು ಅಂತ. ಧನ್ಯ ಅಂತಕ್ಕಂಥ ಶಬ್ದ ನಿಮಗೆ ಅರಿವಾಗ್ತದೆ. ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ಮೇಲೆ ನಾವು ಧನ್ಯರಾದಿವ್ರಿ, ನಮಗೆ ಅಂತ ಒಂದು ತೀರ್ಥಕ್ಷೇತ್ರದಲ್ಲಿ ದರ್ಶನ ಆಯ್ತು, ಮಹಾತ್ಮರ ದರ್ಶನ ಆಯ್ತು, ನಾವು ಧನ್ಯವಾದವ್ರಿ. ಇವತ್ತು ನಮ್ಮ ಆಯುಷ್ಯದಲ್ಲಿ ನಾವು ಧನ್ಯವಾದ್ವಿ ಅಂತಕ್ಕಂಥ ಮಾತನ್ನ ಪದೇ ಪದೇಯಾಗಿ ನಾವು ಹೇಳ್ತಾ ಇರ್ತೀವಲ್ಲ, ಅದೇ ಪ್ರಕಾರವಾಗಿ ಈ ಮೃತ್ಯುಲೋಕದಲ್ಲಿ, ಈ ಸಂಸಾರದಲ್ಲಿ ಯಾರು ಧನ್ಯರು ಅಂತ ಪ್ರಶ್ನೆಯನ್ನು ಮಾಡಿದ್ರೆ, ಯಾರ ಅಂತಃಕರಣದಲ್ಲಿ ದಯೆ ಅಂತಕ್ಕಂಥದ್ದು ಇದೇನೋ ಅವರು ಈ ಮೃತ್ಯು ಲೋಕದಲ್ಲಿ ಧನ್ಯರು ಅಂತ. ಮತ್ತು ಆ ದಯೆ ಯಾರ ಅಂತಃಕರಣದಲ್ಲಿ ವಾಸ ಮಾಡ್ತದೆ ಅಂತಂದ್ರೆ ಅದು ಕೇವಲ ಸಂತ ಮಹಾತ್ಮರ ಅಂತಃಕರಣದಲ್ಲಿ ದಯೆ ಅಂತ